ಯಾಕೆ ಮುಸಲ್ಮಾನರೇ ಈ ರೀತಿ ಸಮೂಹ ಸನ್ನಿ ಮತ್ತು ಸಮೂಹ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ? ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಪೊಲೀಸ್ ಠಾಣೆ ಮತ್ತು 200ಕ್ಕೂ ಹೆಚ್ಚು ಮನೆ ಅಂಗಡಿಗಳನ್ನು ಬೆಂಕಿ ಹಾಕಿ ಸುಟ್ಟರು. ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದರು. ಅದು BJP ಸರ್ಕಾರನೇ ಇತ್ತು. ವಾಸ್ತವಿಕವಾಗಿ ನಾವು ಅವತ್ತು UP ಮಾದರಿ ಅನುಸರಿಸಿದರೆ ಒಂದು ಮೆಸೇಜ್ ಹೋಗ್ತಿತ್ತು. ಯಾಕೋ ಏನೋ ನಾವು ಮಾಡಬೇಕಾಗಿತ್ತು, ಮಾಡಲಿಲ್ಲ. UP ಮಾದರಿಯಲ್ಲಿ ಯಾರು ಈ ಥರ ಕ್ರಿಮಿನಲ್ಲು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅವರನ್ನು ಮುಲಾಜಿಲ್ಲದೆ ಬುಲ್ಡೋಜರು ಹರಿಸಿದ್ರು. ಆ ಕಾರಣಕ್ಕೆ ಡಿಸಾರ್ಡರ್ ಇದ್ದಂಥ UP ಅಂತ ಒಂದು ಕಾನೂನು ಸುವ್ಯವಸ್ಥೆ ಅನ್ನೋದೇ ಇಲ್ಲದೇ ಇದ್ದಂಥ ಒಂದು UP ಅಂತ ರಾಜ್ಯ ಸುಸ್ಥಿತಿಗೆ ಬಂತು. ನಮ್ಮ ಕರ್ನಾಟಕ ನಂದನವನ, ಚಂದನವನ, ಸರ್ವಜನಾಂಗದ ಶಾಂತಿಯ ತೋಟ ಅಂತೆಲ್ಲ ನಾವು ಹೆಗ್ಗಳಿಕೆ ಇದ್ದಂಥ ಒಂದು ರಾಜ್ಯ ಇದು. ಇಲ್ಲಿ ಈ ರೀತಿ ಯಾಕೆ ಆಗ್ತದೆ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಹುಬ್ಬಳ್ಳಿನಲ್ಲಿ ಘಟನೆಗಳೇನೇ ಇರ್ಬೋದು. ಡಿ ಜೆ ಹಳ್ಳಿನಲ್ಲಿ ಒಂದು ವಾಟ್ಸಪ್ ಸಂದೇಶಕ್ಕೆ, ಹುಬ್ಬಳ್ಳಿನಲ್ಲಿ ಇಂಥದೇ ಒಂದು ಯಾವುದೋ ಒಂದು ಮಸೀದಿ ಚಿತ್ರದ ಮೇಲೆ, ಮಸೀದಿಯ ಚಿತ್ರ, ಅದ್ರ ಮೇಲೆ ಒಂದು ಭಗವದ್ಧ್ವಜ ಹಾಕಿದ್ರು ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಮಸೀದಿ ಮೇಲಲ್ಲ, ಮಸೀದಿ ಚಿತ್ರದ ಮೇಲೆ ಭಗವದ್ಧ್ವಜ ಹಾಕಿದ್ರು ಅಂತ ಹುಬ್ಬಳ್ಳಿ ಸ್ಟೇಷನ್ ಮೇಲೆ ದಾಳಿ ಮಾಡಿದರು. ಈಗ ಚನ್ನಗಿರಿ ಅವರ ಹೆಂಡತಿ ಆರೋಪ ಮಾಡಿದ್ದಾರೆ, ಮಟ್ಕ ಮಾಮೂಲಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಗಂಡನನ್ನು ಕರ್ಕೊಂಡೋಗಿದ್ದಾರೆ. ಅಲ್ಲಿಗೆ ಒಂದು ಸತ್ಯ, ಒಂದು ಮಟ್ಕ ದಂಧೆ ವ್ಯಾಪಕವಾಗಿ ನಡೀತಾ ಇದೆ ಅನ್ನೋದು ಒಂದು ಸತ್ಯ ಹೊರಗೆ ಬಂತು. ಇನ್ನೊಂದು ಮಾಮೂಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧಿಕಾರಿಗಳು ಮತ್ತು ಅಧಿಕಾರಸ್ಥರಿಗೆ ಮಾಮೂಲಿ ಹೋಗ್ತಾ ಇದೆ ಅನ್ನುವಂಥ 2 ಸಂದೇಶ ಅಲ್ಲಿ ಸಿಕ್ತು. ಸಾವೇನಾಗಿದೆ, ಹೇಗಾಗಿದೆ ಅನ್ನೋದನ್ನು ತನಿಖೆ ನಂತರ ಗೊತ್ತಾಗಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟು ತನಿಖೆ ನಂತರ ಗೊತ್ತಾಗಬೇಕು. ಆದರೆ ಸಮೂಹ ಸನ್ನಿಗೊಳಗಾಗಿ ಠಾಣೆಗೆ ಯಾಕೆ ದಾಳಿ ಮಾಡ್ತಾರೆ? ಅವರೇಯ? ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾರಿಗಾದರೂ ಅನ್ಯಾಯ ಆಗಿದ್ದರೆ ಅವರು ಕಾನೂನು ಪ್ರಕಾರ ನ್ಯಾಯ ಪಡೆಯೋಕ್ಕೆ ಅವಕಾಶ ಇದೆ, ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ. ಆದರೆ ಸ್ಟೇಷನ್ ಮೇಲೆ ದಾಳಿ ಮಾಡೋದಕ್ಕೆ, ಬೆಂಕಿ ಹಾಕೋದಕ್ಕೆ ಈ ಅವಕಾಶವನ್ನು ಕೊಟ್ಟಿಲ್ಲ. ಈ ಸರ್ಕಾರ ಏನು ಮೆಸೇಜ್ ಕೊಡ್ತು ಅಂದರೆ, ತನಿಖೆಗೆ ಮುಂಚೆನೇ 3 ಜನ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿತು. ಸಸ್ಪೆಂಡ್ ಮಾಡಿ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, FIR ರಿಜಿಸ್ಟರ್ ಆಗದಲ್ಲೇ ಹೆಂಗ್ರಿ ಕರ್ಕೊಂಬಂದರು ಅಂತ ಹೇಳಿದ್ದಾರೆ. 99% ಯಾರು ಅನುಮಾನಾಸ್ಪದವಾಗಿ ವರ್ತಿಸ್ತಾರೋ ಅವ್ರನ್ನ ಫಸ್ಟ್ ಪ್ರಿವೆಂಟಿಗೆ ತೊಗೊಳ್ತಾರೆ, ಆಮೇಲೆ FIR ರಿಜಿಸ್ಟರ್ ಮಾಡ್ತಾರೆ. 24 ಗಂಟೆ ಆದರೂ FIR ರಿಜಿಸ್ಟರ್ ಮಾಡದೇ ಇದ್ದರೆ ಅದು ತಪ್ಪಾಗತ್ತೆ. ಯಾರೋ ಕಳ್ತನಕ್ಕೆ ದರೋಡೆಗೆ ಸಂಚು ನಡೆಸ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಬರುತ್ತೆ ಅಂತ ಇಟ್ಕೊಳ್ಳಿ. FIR ರಿಜಿಸ್ಟರ್ ಮಾಡಿ ಅವ್ರನ್ನ ಕಸ್ಟಡಿಗೆ ತೊಗೋತಾರಾ, ಅಥವಾ ಕಸ್ಟಡಿಗೆ ತೊಗೊಂಡು ಆಮೇಲೆ ಪ್ರೈಮರಿ ಇನ್ಫಾರ್ಮೇಷನ್ ಮೇಲೆ FIR ರಿಜಿಸ್ಟರ್ ಮಾಡ್ತಾರೆ? ಮಾನ್ಯ ಮುಖ್ಯಮಂತ್ರಿಗಳು ಕಾನೂನಿನ ಪದವಿ ಪಡೆದವರು, ಅವರು ಉದುರಿಸಿದ ಅಣಿಮುತ್ತು ಇಂಥ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಅವರು ಉದುರಿಸಿದ ಅಣಿಮುತ್ತು. ಮಂಗಳೂರಿನಲ್ಲಿ ಮಸೀದಿ ಖಾಲಿ ಹೊಡಿತಾ ಇದೆ, ರಸ್ತೆಯಲ್ಲಿ ಬಂದು ನಮಾಜ್ ಮಾಡ್ತಾರೆ. ಮಸೀದಿ ಭರ್ತಿಯಾಗಿ ರಸ್ತೆಗೆ ಬಂದಿದ್ದಲ್ಲ, ಮಸೀದಿ ಖಾಲಿ ಹೊಡಿತಾ ಇದೆ, ರಸ್ತೆಯಲ್ಲಿ ಬಂದು ನಮಾಜ್ ಮಾಡ್ತಾರೆ. ಇದನ್ನು ಟೆಸ್ಟ್ ಮಾಡ್ತಾ ಇರೋದು. ಪೊಲೀಸ್ ಸ್ಟೇಷನಿಗೆ ಕಲ್ಲು ಹೊಡೆದು ಬೆಂಕಿ ಹಾಕಿ ಭವಿಷ್ಯದ ದಿನಗಳಲ್ಲಿ ನಾವೇನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಟೆಸ್ಟ್ ಮಾಡ್ತಾ ಇರೋದು. ಮಸೀದಿ ಖಾಲಿ ಹೊಡಿತಾ ಇದ್ದಾಗ ರಸ್ತೆಯಲ್ಲಿ ಬಂದು ನಮಾಜ್ ಮಾಡ್ತಾರೆ. ಯಾರ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ? ಯಾರ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ FIRನ? ಕಳೆದ ಶುಕ್ರವಾರ ಮಾಡಿರೋದು. ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ? ಪರ್ಮಿಷನ್ ಪಡೆದಿದ್ರೆ ರಸ್ತೆಯಲ್ಲಿ ನಮಾಜ್ ಮಾಡೋಕ್ಕೆ? ನಾಳೆ ಮುಂಬೈ ಮಾದರಿಯಲ್ಲಿ ರಸ್ತೆಯಲ್ಲಿ ಮಹಾಮಂಗಳಾರತಿ ಶುರುವಾದರೆ ಆಗ ಕೋಮುಗಲಭೆಗೆ ಪ್ರಚೋದನೆ ಯಾರು ಕೊಡ್ತಾ ಇರೋದು? ಇದೆಲ್ಲ ನನಗನ್ಸುತ್ತೆ
ಒಂದು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಿರೋದು. ಕನ್ನಡಿಗರ ಕರ್ನಾಟಕದ ಜನರ ತಾಳ್ಮೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸು ಓಲೈಕೆ ರಾಜಕಾರಣ ಮಾಡಬಾರ್ದು. ಕ್ರೈಮ್ ಮಾಡಿದವ್ರನ್ನ ಕ್ರಿಮಿನಲ್ಗಳ ರೀತಿಯಲ್ಲೇ ಟ್ರೀಟ್ ಮಾಡಬೇಕು. ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂಥೇಳಿ ಸ್ಪೆಷಲ್ ಸ್ಟೇಟಸ್ ಕೊಟ್ಟರೆ ಅದ್ರ ಪರಿಣಾಮ ಚನ್ನಗಿರಿ ಅಂತ, ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಅಂತ, ಹುಬ್ಳಿ ಅಂತ ಘಟನೆಗಳು ನಮ್ಮ ರಾಜ್ಯದ ಉದ್ದಗಲಕ್ಕೂ ನಡೆಯುವಂಥ ಅಪಾಯ ಇದೆ. ಆ ಮಂಗಳೂರಿನಲ್ಲಿ ಮಸೀದಿ ಖಾಲಿ ಹೊಡಿತಾ ಇದ್ರು, ರಸ್ತೆಯಲ್ಲಿ ಬಂದು ನಮಾಜ್ ಮಾಡಿದ್ರಲ್ಲ, ಅವ್ರನ್ನ ಈಗ ಅಂಡ ಮೇಲೆ 4 ಬಾರಿಸಿ ಒಳಗೆ ಹಾಕಿದರೆ ಇನ್ನೊಂದು ಊರಲ್ಲಿ ಯಾರೂ ಆ ಪ್ರಯತ್ನ ಮಾಡ್ತಿರಲಿಲ್ಲ. ಆದರೆ ಇವರು ಅಂಡಸೌರ ಕೆಲಸ ಮಾಡಿದ್ರಿಂದ ನಾಳೆ ಇನ್ನೊಂದು ಊರಲ್ಲೂ ಶುರುವಾಗುತ್ತೆ, ಅದು ಕೌಂಟ್ರು ಪಾರ್ಟು ಶುರುವಾಗುತ್ತೆ. ಇದು ಇವ್ರು ಮಾಡ್ತಿರೋ ರೀತಿ. ಸರ್ಕಾರದ ಹಿರಿಯ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಅವರೆಲ್ಲ ಅಮಾಯಕರು. ಯಾರೋ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕ್ದವರು, 200ಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಹಾಕಿದವರು ಅಮಾಯಕರು. ಅವ್ರ ಮೇಲಿನ ಹೂಡಿರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಬೇಕು ಅಂತ ಸಚಿವರು, ಶಾಸಕರುಗಳು ಪತ್ರ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಆ ಪತ್ರ ಮಾಹಿತಿ ಸಿಕ್ಕಿ ನಾವು ಪ್ರತಿಭಟನೆ ಮಾಡಿದ್ರಿಂದ ಸದ್ಯಕ್ಕೆ ಸ್ಟಾಪ್ ಆಯಿತು. ಇಲ್ಲದೇ ಇದ್ದರೆ ಅವ್ರನ್ನ ವೋಟ್ ಬ್ಯಾಂಕ್ ಆಗಷ್ಟೇ ನೋಡುವಂಥ ಈ ಕಾಂಗ್ರೆಸ್ ಪಾರ್ಟಿ ಅವರು ಅಮಾಯಕರು ಅಂತ ನಿರ್ಣಯಕ್ಕೆ ಬಂದಿದ್ದರೂ ಆಶ್ಚರ್ಯ ಇರಲಿಲ್ಲ. ಸರ್, ಈಗ ಈ ಒಂದು ವರ್ಷಗಳಿಂದ ಅಮರನಾಥ್ ಪಾಟೀಲರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಲಿಲ್ಲ. ಕಾಂಗ್ರೆಸ್ನವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಪಕ್ಷ ಕೊಟ್ಟ ಕೆಲಸವನ್ನು ಅಮರನಾಥ್ ಪಾಟೀಲರು ಪಾರ್ಟಿ ಕೆಲಸ ಮಾಡ್ತಾಯಿದ್ರು. ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಅಲ್ಲ, ನನಗೆ ಅರ್ಥ ಆಯಿತು. ಪಕ್ಷದ ಅನ್ಯಾನ್ಯ ಜವಾಬ್ದಾರಿನ ಹೊತ್ತು ಈ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು, ಪಕ್ಷದ ಜವಾಬ್ದಾರಿ ಹೊತ್ತು. ಅವ್ರಿಗೆ ಯಾವುದೇ ಸಾರ್ವಜನಿಕ ಹುದ್ದೆ ಇಲ್ಲದೇ ಇದ್ದಿದ್ದರಿಂದ ಅವರಿಗೆ ಅಲ್ಲ, ಈಗ ನೋಡಿ ಎಮ್ ಎಲ್ ಸಿ ಆಗಿದ್ದಿದ್ದು ಕಾಂಗ್ರೆಸ್ನವರು ಅಲ್ಲ. ನಾನು ನಿಮ್ಗೆ ಹೇಳೋದು, ನಾನು ಹೇಳೋದೇನೆಂದರೆ, ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು ಕಾಂಗ್ರೆಸ್ನವರು. ನಮ್ಮ ಎಮ್ ಎಲ್ ಸಿಗೆ ಸಾರ್ವಜನಿಕ ಹುದ್ದೆ ಇರಲಿಲ್ಲ. ಅವರು ನಮ್ಮ ಪಕ್ಷದ ಮುಖಂಡರಿಗೆ ಆದರೆ ನನಗೆ ಮಾಹಿತಿ ಇದೆ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಹಲಗೇರಿ ಅವರು, ಅವ್ರು ಪ್ರವಾಸ ಮಾಡಿದ್ದಾರೆ. ಅದೇ ಈ ಕಾಂಗ್ರೆಸ್ನ ಶಾಸಕರು ಅಲ್ಲ, ಕಾಂಗ್ರೆಸ್ನ ಶಾಸಕರು 6 ವರ್ಷದಿಂದ ಏನೂ ಸ್ಪಂದಿಸಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳ್ತೀನಿ, ಇಂಥವ್ರನ್ನ ಗೆಲ್ಲಿಸಿ ಮತ್ತೊಂದು ಸರಿ ಜನರಿಗೆ ಸ್ಪಂದಿಸ್ತಾ ಇರ್ತಕ್ಕಂಥವ್ರನ್ನ ಮಾಡಬಾರ್ದು. ಹಾಗಾಗಿ ಅಮರನಾಥ್ ಪಾಟೀಲ್ರೇ ಸೂಕ್ತ.